ಪ್ರಧಾನಿ ನರೇಂದ್ರ ಮೋದಿ ಕಾಣೆಯಾದ ವ್ಯಕ್ತಿ ಅಂತ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಹುಡುಕಿ ಕೊಟ್ಟವರಿಗೆ ಸ್ವಿಸ್ ಬ್ಯಾಂಕ್ ನಿಂದ ಬಹುಮಾನ ಅನ್ನೋ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಆರೋಪಿಗಳು. ಏನಂತ? ಪ್ರಧಾನಿ ನರೇಂದ್ರ ಮೋದಿ ಕಾಣೆಯಾದ ವ್ಯಕ್ತಿ ಹುಡುಕ್ ಕೊಟ್ಟವರಿಗೆ ಸ್ವಿಸ್ ಬ್ಯಾಂಕ್ ನಿಂದ ಬಹುಮಾನ ಅಂತ. ಪೋಸ್ಟ್ ಬಗ್ಗೆ ಕೋರ್ಟ್ ಗಮನಕ್ಕೆ ಈಗ ಡೆಲ್ಲಿ ಪೊಲೀಸರ ಪರ ವಕೀಲರು ತಂದಿದ್ದಾರೆ. ಮೋದಿಯನ್ನ ಘೋಷಿತ ಅಪರಾಧಿ ಅಂತ ಬಿಂಬಿಸೋ ಪ್ರಯತ್ನ ಆಗಿದೆ ಅಂತ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತಲೂ ಮನವಿಯನ್ನ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಈ ಘಟನೆಯಾದ ನಂತರ ಈ ಪೋಸ್ಟ್ ಏನಿದೆ ಸಿಕ್ಕಾಪಟ್ಟೆ ತೂಕವನ್ನ ಅಥವಾ ಮಹತ್ವ ಪಡೆದುಕೊಳ್ತದೆ. ಈ ಘಟನೆಗೂ ಮುಂಚೆ ಮಾಡಿದಂತಹ ಪೋಸ್ಟ್ ಅಲ್ಲಿ ತನಕ ಎಲ್ಲರ ಗಮನಕ್ಕೆ ಬಂದಿರ್ಲಿಲ್ವಾ, ವೈರಲ್ ಆಗಿರ್ಲಿಲ್ವಾ, ಅಥವಾ ಆಗಿದ್ರೂ ಕೂಡ ಗಮನಕ್ಕೆ ಬಂದಿದ್ರು ಕೂಡ ನಿರ್ಲಕ್ಷ್ಯ ಏನಾದ್ರೂ ವಹಿಸಿದ್ರಾ? ವಿದ್ಯೆಯಲ್ಲಿ ಎರಡು ಅಂಶಗಳಿರುವಂತದ್ದು. ಒಂದು ಏನು ಅಂದ್ರೆ, ಈ ಒಂದು ಘಟನೆ ಮಾಡುವಕ್ಕಿಂತ ಮುಂಚೆ ಕೆಲವು ಆರೋಪಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಣೆಯಾಗಿದ್ದಾರೆ, ಅವ್ರನ್ನ ಹುಡುಕಿ ಕೊಟ್ಟವ್ರಿಗೆ ಸ್ವಿಸ್ ಬ್ಯಾಂಕ್ ನಿಂದ ಬಹುಮಾನ ಕೊಡ್ತೀವಿ ಅಂತ ಪೋಸ್ಟ್ ಅನ್ನ ಕೆಲವರು ಹಾಕೊಂಡಿದ್ರು. ಒಳಗಡೆ ಹೋದಂತ ಆರೋಪಿಗಳೇನಿದ್ದಾರೆ, ಸಾಗರ್ ಶರ್ಮಾ ಮತ್ತೆ ಮನೋರಂಜನ್ ಏನಿದ್ದಾರೆ, ಇವರು ತಮ್ಮ ಶೂಗಳಲ್ಲಿ ಕೆಲವೊಂದಿಷ್ಟು ಕರಪತ್ರಗಳನ್ನ ಇಟ್ಕೊಂಡಿದ್ರು. ಆ ಕರಪತ್ರಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಬರಹಗಳಿತ್ತು ಅನ್ನುವಂಥದ್ದು ಈಗ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಕೋರ್ಟ್ ನಲ್ಲೂ ಕೂಡ ಈ ಅಂಶವನ್ನ ಪೊಲೀಸ್ ಪರ ವಕೀಲರು ಉಲ್ಲೇಖಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪಾತ್ರ ಏನು ಅನ್ನುವಂಥದ್ದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿಕೊಡ್ಲಾಗ್ತಾ ಇತ್ತು. ಇವರು ಏಕಾಏಕಿ ದಾಳಿ ಮಾಡಿರುವಂತದ್ದು ಅತಿ ದೊಡ್ಡ ದಾಳಿಯಾಗಿರುವಂತದ್ದು, ಜೊತೆಗೆ ಇಡೀ ದೇಶ ಆತಂಕ ಪಡುವಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡಿದ್ದಾರೆ. ಇವರ ಹಿಂದೆ ಭಯೋತ್ಪಾದನಾ ಚಟುವಟಿಕೆಗಳ ಕೃತ್ಯ ಇರುವಂತ ಸಾಧ್ಯತೆಗಳಿರುವಂತದ್ದು. ಇವರು ಪಾರ್ಲಿಮೆಂಟ್ ನ ಒಳಗಡೆ ಹಾಕೊಂಡು ಹೋಗಿರುವಂತ ಶೂ ಏನಿದೆ ಅದನ್ನ ಕೃತಕವಾಗಿ ವಿಶೇಷವಾಗಿ ಡಿಸೈನ್ ಮಾಡಿಸಲಾಗಿತ್ತು. ಯಾಕೆಂದ್ರೆ ಈ ಒಂದು ಕಲರ್ ನ ಬಾಕ್ಸ್ ಏನಿತ್ತು ಅದನ್ನ ಇಟ್ಕೊಳ್ಳಿಕ್ಕೆ ಸಾಮಾನ್ಯವಾದಂತ ಶೂಗಳಲ್ಲಿ ಸಾಧ್ಯ ಆಗಲ್ಲ. ಹೀಗಾಗಿ ಲಕ್ನೋದಲ್ಲಿ ಸಾಗರ್ ಶರ್ಮಾ ಈ ಒಂದು ಬಾಕ್ಸ್ ಗಳನ್ನ ಇಟ್ಕೊಳ್ಳಿಕ್ಕೆ ಅದನ್ನ ವಿಶೇಷವಾಗಿ ವ್ಯವಸ್ಥೆ ಮಾಡಿದ್ದ. ಇದ್ರ ಜೊತೆಗೆ ಕರಪತ್ರಗಳನ್ನು ಕೂಡ ಇಟ್ಕೊಳ್ಳಿಕ್ಕೆ ಒಂದಿಷ್ಟು ಸ್ಪೇಸ್ ಅನ್ನ ಮಾಡ್ಕೊಂಡಿದ್ದ. ಹೀಗಾಗಿ ಈ ಒಂದು ಶೂ ಅನ್ನ ಮಾಡಿಕೊಟ್ಟವರು ಯಾರು ಅನ್ನುವಂಥದ್ದು ಕೂಡ ಈಗ ಪತ್ತೆ ಹಚ್ಚಬೇಕಾಗಿರುವಂತದ್ದು. ಈ ಕರಪತ್ರಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಣೆಯಾಗಿದ್ದಾರೆ ಎನ್ನುವಂತ ಬರಹಗಳು ಕೂಡ ಇದಾವೆ. ಹೀಗಾಗಿ ಇದು ರಾಷ್ಟ್ರದ ಭದ್ರತೆಗೆ ಸಂಬಂಧಿಸಿರೋ ವಿಚಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚು ದಿನಗಳ ಕಾಲ ಕಸ್ಟಡಿಗೆ ಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಈಗ ಸದ್ಯಕ್ಕೆ 7 ದಿನಗಳ ಕಾಲ ಕಸ್ಟಡಿಗೆ ಆರೋಪಿಗಳನ್ನ ಕೊಡಲಾಗಿದೆ. ವಿದ್ಯಾ.